ದಾಂಡೇಲಿಯಲ್ಲಿ ಸಂಭ್ರಮ ಸಡಗರದಿಂದ ನಡೆದ ಭಗವಾನ್ ಶ್ರೀ ಮಹಾವೀರ ಜಯಂತಿ ಆಚರಣೆ. ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಮತ್ತು ದಾಂಡೇಲಿ ಜೈನ ಸಮಾಜ ಸೇವಾ ಟ್ರಸ್ಟ್ ಆಶ್ರಯದಡಿ ಭಗವಾನ್ ಶ್ರೀ ಮಹಾವೀರ ಜಯಂತಿಯನ್ನು ಗುರುವಾರ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಭಗವಾನ್ ಶ್ರೀ ಮಹಾವೀರರ ಭಾವಚಿತ್ರಕ್ಕೆ ಆರತಿಯನ್ನು ಬೆಳಗಿ ಪುಷ್ಪ ಗೌರವವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿರಸ್ತದಾರ್ ಸುರೇಶ್ ಅಗಡಿ, ದಾಂಡೇಲಿ ಜೈನ ಸಮಾಜ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದ ಸಂದೇಶ್ ಎಸ್ ಜೈನ್, ಪ್ರಧಾನ ಕಾರ್ಯದರ್ಶಿ ಮಹಾವೀರ್ ನೇರ್ಲೇಕರ್ ಅವರು, ಭಗವಾನ್ ಶ್ರೀ ಮಹಾವೀರರು ಅಹಿಂಸೆಯ ಪ್ರತಿಪಾದಕರಾಗಿದ್ದು ವಿಶ್ವದಲ್ಲಿ ಶಾಂತಿ ಮತ್ತು ಅಹಿಂಸೆಯನ್ನು ಬಯಸಿ ತ್ಯಾಗ ತಪಸ್ಸು ಮಾಡಿರುವವರು. ಮಹಾವೀರರ ತತ್ವ, ಮೌಲ್ಯ ಮತ್ತು ಅವರು ಬೋಧಿಸಿದ ಪಂಚಶೀಲ ತತ್ವಗಳಾದ ಸತ್ಯ, ಅಹಿಂಸೆ, ಅಪರಿಗ್ರಹ, ಕ್ಷಮೆ ಮತ್ತು ಬ್ರಹ್ಮಚರ್ಯವನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಸುಲಭ ಸಾಧ್ಯ ಎಂದರು. ದಾಂಡೇಲಿ ತಾಲೂಕಾಡಳಿತದ ಪರವಾಗಿ ಜೈನ ಸಮಾಜದ ಹಿರಿಯರಾದ ಮಹಾವೀರ್ ಬಂಡಿ ಮತ್ತು ಎಸ್.ಕೆ. ಬನ್ಸಾಲಿ ಅವರನ್ನು ಸನ್ಮಾನಿಸಲಾಯಿತು. ವಿದ್ಯಾಸಾಗರ ಮುನಿ ಮಹಾರಾಜರ ಪ್ರೀತಿಗೆ ಪಾತ್ರರಾಗಿದ್ದ ಮತ್ತು ಛತ್ತೀಸ್ಗಢದ ಡೊಂಗರ್ಗಢ್ನಲ್ಲಿ ವಿದ್ಯಾಸಾಗರ್ ಮುನಿ ಮಹಾರಾಜರ ಕಲ್ಪನೆಯ ಬಸದಿ ನಿರ್ಮಾಣದ ಮರದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ದಾಂಡೇಲಿಯ ಪ್ರೇಮಾನಂದ್ ಗವಾಸ್ ಅವರನ್ನು ದಾಂಡೇಲಿ ಜೈನ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಗೌರವಿಸಲಾಯಿತು. ಸನ್ಮಾನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡಿದ ಪ್ರೇಮಾನಂದ್ ಗವಾಸ್ ಅವರು, ಜೈನ ಧರ್ಮೀಯರು ಅತ್ಯಂತ ಶಾಂತಿ ಪ್ರಿಯರು. ಜಗತ್ತಿಗೆ ಅಹಿಂಸೆಯನ್ನು ಬೋಧಿಸಿದ ಧರ್ಮ ಜೈನ ಧರ್ಮ. ಪೂಜ್ಯ ವಿದ್ಯಾಸಾಗರ ಮುನಿ ಮಹಾರಾಜರೊಂದಿಗೆ ಒಡನಾಟ ನನ್ನ ಬದುಕಿನಲ್ಲಿ ದೊರೆತ ಮಹತ್ವದ ಸೌಭಾಗ್ಯ ಎಂದು ಜೈನ ಧರ್ಮದ ಆಚರಣೆ, ಆಚಾರ ವಿಚಾರಗಳು ನಮಗೆಲ್ಲರಿಗೂ ಸದಾ ಪ್ರೇರಣಾದಾಯಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಆಹಾರ ನಿರೀಕ್ಷಕರಾದ ಗೋಪಿ ಚೌಹಾಣ್, ಕಂದಾಯ ನಿರೀಕ್ಷಕರಾದ ರಾಘವೇಂದ್ರ ಪಾಟೀಲ್, ತಹಶೀಲ್ದಾರ್ ಕಾರ್ಯಾಲಯದ ಮುಕುಂದ ಬಸವಮೂರ್ತಿ, ದಾಂಡೇಲಿ ಜೈನ ಸಮಾಜ ಸೇವಾ ಟ್ರಸ್ಟಿನ ಕಾರ್ಯಾಧ್ಯಕ್ಷರಾದ ನಾಗೇಂದ್ರನಾಥ್, ಸಮಾಜದ ಪ್ರಮುಖರು ಹಾಗೂ ಜೈನ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಪ್ರಕಾಶ್ ಜೈನ್ ಮತ್ತು ಪದ್ಮಾವತಿ ಗಾಳಿ ಅವರು ಪ್ರಾರ್ಥನೆ ಗೀತೆಯನ್ನು ಹಾಡಿದರು. ತಹಶೀಲ್ದಾರ್ ಕಾರ್ಯಾಲಯದ ಸರಸ್ವತಿ ನಾಯ್ಕ್ ಅವರು ಸ್ವಾಗತಿಸಿದರು. ಪದ್ಮಾವತಿ ಗಾಳಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಅಭಯ್ ಸದಲಗಿ ಮತ್ತು ಅಜಿತ್ ಕರ್ಡನ್ನವರ್ ವಂದಿಸಿದರು. ಜೈನ ಸಮಾಜ ಬಾಂಧವರಿಂದ ಜಿನ ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವು ಇಂದು ಗುರುವಾರ ಮಧ್ಯಾಹ್ನ 2:30 ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು.
ಭಗವಾನ್ ಮಹಾವೀರ್ ಜಯಂತಿಯ ಹಾರ್ದಿಕವಾಗಿ ನಮಗೆಲ್ಲರೂ ಕೂಡ ಶುಭಾಶಯಗಳು. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ತುಂಬ ಹೃದಯದ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿರುವ ದಾಂಡೇಲಿಯ ತಾಲೂಕು ಆಡಳಿತಕ್ಕೆ ಸಮಸ್ತ ದಾಂಡೇಲಿ ಜೈನ ಸಮಾಜದ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ತಾಳ್ಮೆ, ಸತ್ಯ, ಅಹಿಂಸೆ, ಪರೋಪಕಾರ ಗುಣವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಿರುವಂತಹ ಧರ್ಮ ಜೈನ ಧರ್ಮ. ಭಗವಾನ್ ತೀರ್ಥಂಕರಾಗಿರುವಂತಹ ಭಗವಾನ್ ಮಹಾವೀರ ಸ್ವಾಮಿಯವರು ಅಹಿಂಸೆ, ಸತ್ಯ, ಅಪರಿಗ್ರಹ, ಅಚೌರ್ಯ, ಬ್ರಹ್ಮಚರ್ಯ ಮೊದಲಾದ ತತ್ವಗಳನ್ನು ಜಗತ್ತಿಗೆ ಬೋಧಿಸುವ ಮೂಲಕ ಇಡೀ ಜಗತ್ತಿಗೆ ಒಂದು ಸೌಹಾರ್ದತೆಯ ಸಮಾಜವನ್ನು, ಇಡೀ ಜಗತ್ತಿಗೆ ಒಂದು ಅಹಿಂಸೆಯ ಮಾರ್ಗವನ್ನು ಬೋಧಿಸಿದಂತಹ, ಪ್ರತಿಪಾದಿಸಿದಂತಹ ಧರ್ಮ ಇದ್ದರೆ ಅದು ಬಹಳ ಹೆಮ್ಮೆ ಮತ್ತು ಅಭಿಮಾನ ಮತ್ತು ಗೌರವದಿಂದ ಹೇಳಬಹುದಾದಂತಹ ಧರ್ಮ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಜೈನ ಧರ್ಮ. ಇಂತಹ ಜೈನ ಧರ್ಮದಲ್ಲಿ ಹುಟ್ಟಿದ ನಾವೆಲ್ಲರೂ ಕೂಡ ಅದೃಷ್ಟವಂತರು. ಈ ಹಿನ್ನೆಲೆಯಲ್ಲಿ ಭಗವಾನ್ ಮಹಾವೀರ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ನಮ್ಮ ಧರ್ಮದ ಆಚರಣೆಗಳನ್ನು ಮುಂದಿನ ತಲೆಮಾರಿಗೆ, ನಾವು ನಮ್ಮ ಮಕ್ಕಳಿಗೆ ಮತ್ತಷ್ಟು ಮೊದಲಷ್ಟು ತಿಳಿಸಿಕೊಡುವ ಮೂಲಕ ಧರ್ಮವನ್ನು, ನಮ್ಮ ಧರ್ಮದ ಜಾಗೃತಿಯನ್ನು, ಧರ್ಮ ಸಂಸ್ಥಾಪನೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವು ಮುಂದಾಗಬೇಕು. ಆ ಸಂಕಲ್ಪವನ್ನು ಇಂತಹ ಭಗವಾನ್ ಮಹಾವೀರ ಜಯಂತಿಯ ದಿನದಂದು ನಾವೆಲ್ಲ ತೊಡುವ ಮೂಲಕ ನಾವಷ್ಟೇ ಧರ್ಮದ ಆಚರಣೆ ಮಾಡಿದರೆ ಸಾಲದು, ನಮ್ಮ ಮನೆಯಲ್ಲಿರುವ ಮಕ್ಕಳು ನಾವು ಗಮನಿಸ್ತೀವಿ. ನಾವೆಲ್ಲ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಾಗಿದ್ದಂತಹ ಸಮಯದಲ್ಲಿ ಸಂಜೆ 6:30 ಗಂಟೆಯಿಂದ 8 ಗಂಟೆಯವರೆಗೆ ಭಜನೆಯನ್ನು ಮಾಡ್ತಿದ್ವಿ, ಜಿನಭಜನೆಗಳನ್ನು ಹಾಡ್ತೇವೆ. ಜಿನಭಜನೆ ಹಾಡಿ ಆದ ನಂತರ ಕೊನೆಗೆ ಮಗ್ಗಿ ಹೇಳ್ತಾ ಇದ್ವಿ ದೇವರ ಮುಂದೆ, 6 6 2 12 ಅಂತ. ಅಂದ್ರೆ ಇವತ್ತು 6 ಹೇಳಿದ್ರೆ ನಾಳೆ 7ನೇ ಮಗ್ಗಿ. ಇದು ಒಂದು ನಮಗೆ ದೈನಂದಿನವಾದಂತಹ ರೂಢಿ ಆಗ್ತಿತ್ತು. ಒಂದು ವೇಳೆ ನಾವು ಜಿನಭಜನೆ ಮಾಡದೇ ಇದ್ರೆ ಅಜ್ಜಿ ಮತ್ತೆ ಅಜ್ಜ ನಮಗೆ ಮನೆ ಒಳಗಡೆ ಸೇರಿಸಲಿಕ್ಕೆ ಇದು ಮಾಡ್ತಿದ್ರು. ಅಷ್ಟು ಇದು ಮಾಡ್ತಿದ್ವಿ. ಯಾಕಂತ ಹೇಳಿದ್ರೆ ಯಾವ ಮನೆಗಳಲ್ಲಿ ಭಜನೆ ಇಲ್ಲವೇ ಜಿನ ಭಜನೆಗಳು ನಡೀತದ ಆ ಮನೆ ಎಂದು ವಿಘಟನೆ ಆಗಲಿಲ್ಲ, ಆ ಮನೆ ಎಂದು ವಿಭಜನೆ ಆಗುವುದಿಲ್ಲ ಎನ್ನುವಂತಹ ಮಾತನ್ನು ಹೇಳುತ್ತಾ ನಾನಷ್ಟೇ ನಮೋಕಾರ ಮಂತ್ರ ಹೇಳುವುದಲ್ಲ, ನಾನಷ್ಟೇ ನಮ್ಮ ಧರ್ಮದ ಆಚರಣೆಯನ್ನ ಮಾಡುವುದಲ್ಲ, ನಾನಷ್ಟೇ ನಮ್ಮ ಜೈನ ಧರ್ಮದ ತತ್ವವನ್ನು ತಿಳ್ಕೊಳ್ಳುವುದಲ್ಲ, ನಮ್ಮ ಮುಂದಿನ ತಲೆಮಾರಿಗೆ, ನಮ್ಮ ಮನೆಯಲ್ಲಿರುವ ಮಕ್ಕಳಿಗೆ ಧರ್ಮದ ಸಮಗ್ರವಾದಂತಹ ಅರಿವನ್ನು ಮೂಡಿಸಿದಾಗ ಮಾತ್ರ ನಮ್ಮ ಧರ್ಮ ಉಳಿಯುತ್ತದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ವಿಶೇಷವಾಗಿ ಚಿಂತನೆಯನ್ನು ಮಾಡಬೇಕು. ಇವತ್ತು ಈ ದೇಶದ ಆರ್ಥಿಕ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಕೊಡುಗೆಯನ್ನು ನೀಡ್ತಾ ಇರುವಂತಹ, ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ಸಮಾಜ ಇದ್ರೆ ಅದು ಜೈನ ಸಮಾಜ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ನಮೋಕಾರ ಮಂತ್ರ ಪಠಣದಲ್ಲಿ ಭಾಗವಹಿಸಿ ಬಹಳ ಖುಷಿ ಅನಿಸುತ್ತೆ. ನಾನು ರಾಷ್ಟ್ರಪತಿ ಇರ್ಬೋದು, ಪ್ರಧಾನಮಂತ್ರಿಗಳ ಕಾರ್ಯಾಲಯದಲ್ಲಿ ಕೂಡ ಭಗವಾನ್ ಮಹಾವೀರರ ಮೂರ್ತಿ ಇರುವುದನ್ನು ನೀವು ಆಗೊಮ್ಮೆ ಈಗೊಮ್ಮೆ ಆ ಚಿತ್ರಗಳಲ್ಲಿ ನೋಡ್ತಾ ಇದ್ದೀರಿ. ಹಾಗಾಗಿ ಇಂತಹ ಸಂದರ್ಭದಲ್ಲಿ, ಮಹಾವೀರ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ನಾವು ನಮ್ಮ ಧರ್ಮವನ್ನು ಸದೃಢಗೊಳಿಸುವುದರ ಜೊತೆಗೆ ನಮ್ಮ ಧರ್ಮದಲ್ಲಿರುವ ಬಡವರ ಮಕ್ಕಳ ಶಿಕ್ಷಣಕ್ಕೆ ಒಂದು ನೆರವನ್ನು ನೀಡುವಂಥ, ನಾನಷ್ಟೇ ಶ್ರೀಮಂತ ಆಗುವುದಲ್ಲ, ನಾನಷ್ಟೇ ಆರ್ಥಿಕವಾಗಿ ಗಟ್ಟಿಯಾಗುವುದಲ್ಲ, ನನ್ನ ಜೊತೆ ನಮ್ಮ ಧರ್ಮದಲ್ಲಿ ಕಣ್ಣೀರಿನಲ್ಲಿರುವಂಥವರ ಕುಟುಂಬದ ಕಣ್ಣೀರನ್ನು ಒರೆಸುವ ನಿಟ್ಟಿನಲ್ಲಿ ನಾವೇನಾದರೂ ಸಹಾಯ ಮಾಡಿದ್ರೆ, ಸ್ಪಂದಿಸಿದ್ರೆ ಖಂಡಿತವಾಗಿ ಜೈನ ಧರ್ಮ ಮತ್ತಷ್ಟು ಮಗದಷ್ಟು ಉತ್ತರೋತ್ತರ ಪ್ರಗತಿಯೆಡೆಗೆ ಆಗ್ತದೆ. ಅದೇ ನಮ್ಮ ಧರ್ಮ. ನಾನು ಬದುಕುವುದು ದೊಡ್ಡ ಸಾಧನೆಯಲ್ಲ, ಇನ್ನೊಬ್ಬರ ಬದುಕಿಗೆ ನೆರವಾಗುವುದು ನಿಜವಾದ ಸಾಧನೆ. ಅಂಥ ಸಾಧನೆ ನಮ್ಮ ನಿಮ್ಮೆಲ್ಲರದ್ದು ಆಗಲೇಬೇಕು ಎನ್ನುವ ಆಶಯ ಮತ್ತು ಆಗ್ರಹದೊಂದಿಗೆ ಮತ್ತೆ
ದಾಂಡೇಲಿಯ ತಾಲೂಕು ಆಡಳಿತಕ್ಕೆ ನಾವು ಅನಂತ ವಂದನೆಗಳನ್ನು ಸಲ್ಲಿಸ್ತೀವಿ. ವಿಶೇಷವಾಗಿ ನನಗೆ ಅನಿಸ್ತದೆ ತಹಶೀಲ್ದಾರ್ ಆಫೀಸ್ನಲ್ಲಿ ನಡೆಯುವಂತಹ ಎಲ್ಲ ಜಯಂತಿಗಳಿಗಿಂತ ಅತಿ ಹೆಚ್ಚು ಜನ ಬಂದಿರುವಂತಹ ಅತಿ ಚಂದ ಆಗಿರುವಂತಹ ಜಯಂತಿ ಏನಾದರೂ ಇದ್ರೆ ಅದು ಭಗವಾನ್ ಮಹಾವೀರ. ಹಾಗಾಗಿ ನಮ್ಗೆ ಖುಷಿ ಆಗ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ತಾಲೂಕು ಆಡಳಿತದಿಂದ ನಮ್ಮ ಸಮಾಜಕ್ಕೂ ಕೂಡ ಬಹಳಷ್ಟು ಸಹಕಾರ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೂಡ ನಿಮ್ಮೆಲ್ಲರ ಸಹಕಾರ ಇರಲಿ. ನಾವು ಕೂಡ ಒಳ್ಳೆಯ ಕಾರ್ಯಕ್ಕೆ ಈ ಸಮಾಜ ಸದಾ ನಿಮ್ಮ ಜೊತೆಯಾಗಿರುತ್ತೆ. ನಮ್ಮ ಉದ್ದೇಶ ಇಷ್ಟೇ, ನಾವಷ್ಟೇ ಬದುಕುವುದಲ್ಲ, ನಮ್ಮ ಜೊತೆ ಸಮಾಜದವರು ಸಮಾಜವನ್ನು ಕೂಡ ಮುನ್ನಡೆಸಬೇಕು. ಸಮಾಜಕ್ಕಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕೆನ್ನುವುದೇ ನಮ್ಮ ಆಶಯ. ಭಗವಾನ್ ಮಹಾವೀರರು ಎಲ್ಲರಿಗೂ ಒಳಿತನ ಮಾಡಿ ಸನ್ಮಂಗಳವನ್ನು ದಯಪಾಲಿಸಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ನಮ್ಮ ಸಮಸ್ತ ದಾಂಡೇಲಿಯ ಜೈನ ಸಮಾಜದ ಬಂಧುಗಳಿಗೆ, ಹಿರಿಯರಿಗೆ, ತಾಲೂಕು ಆಡಳಿತದ ಎಲ್ಲ ಅಧಿಕಾರಿಗಳಿಗೆ, ವಿಶೇಷವಾಗಿ ತಹಶೀಲ್ದಾರ್ ಅವರು ತಿಳಿಸಿ ಚಾರ್ಜ್ ಇದ್ದಾರೆ, ಅವರು ಕೂಡ ನಮಗೆ ಪ್ರೋತ್ಸಾಹವನ್ನು ಅವರನ್ನು ಈ ಸಂದರ್ಭದಲ್ಲಿ ತೋರಿಸ್ತಾ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ವಂದನೆಗಳು. ಜೈ ಜಿನೇಂದ್ರ. ನಮ್ಮ ಉಸಿರು ಸದಾ ಜೈ ಜಿನೇಂದ್ರ ಎನ್ನುವಂತಹ ಘೋಷಣೆ ನಮ್ಮ ಉಸಿರು ಇರುವವರೆಗೆ ಇರಲಿ. ಆ ಉಸಿರು ಸದಾ ಹಸಿರ. ಥ್ಯಾಂಕ್ ಯು. ಈ ವರ್ಷ ಪ್ರತಿ ವರ್ಷ ಇಲ್ಲಿ ದಾಂಡೇಲಿ ತಾಲೂಕು ಆಡಳಿತ ಸರ್ಕಾರದ ವತಿಯಿಂದ ಒಂದು ಕಚೇರಿಗೆ ಆಚರಣೆ ಮಾಡ್ತಾರೆ. ಆ ದೃಷ್ಟಿಯಿಂದ ನಾವು ನಿನ್ನೆ ನಮೋಕಾರ ಒಂದು ಕಾರ್ಯಕ್ರಮ ಮುಗಿಸಿದ್ವಿ. ಅಲ್ಲಿ ಅಥವಾ ಅದಕ್ಕಿಂತ ಮೊದಲು ಆದಂತಹ ಒಂದು ಸಭೆಯಲ್ಲಿ ನಾವು ನಿರ್ಣಯ ತಗೊಂಡಂತೆ ಸಮಸ್ತ ಜೈನರು ಕೂಡ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಒಂದು ಕಾರ್ಯಕ್ರಮವನ್ನು ಈ ವರ್ಷ ಅಲ್ಲೇ ಮಾಡೋಣ ಅಂತ ನಾವು ಮಾಡಿದ್ದೀವಿ. ಆ ಪ್ರಕಾರವಾಗಿ ನಾವೆಲ್ಲರೂ ಇವತ್ತು ಜೈನ ಸಮಸ್ತ ದಾಂಡೇಲಿಗೆ ಜೈನರು ಇಲ್ಲಿ ಆಗಮಿಸಿದ್ದೇವೆ. ಹೀಗಾಗಿ ಇದು ನಮಗೂ ಸಹಿತ ಒಂದು ವಿಶಿಷ್ಟ. ಬಹುಶಃ ತಾಲೂಕು ಆಡಳಿತಕ್ಕೂ ಎಷ್ಟು ಜನ ಬಂದಿದ್ದಾರೆ ಅನ್ನೋದು ಅವ್ರಿಗೂ ಒಂದು ವಿಶಿಷ್ಟ ಅನಿಸಿರ್ಬೋದು. ನಮಗಂತೂ ಸರ್ಕಾರ ನಮಗೆ ಈಗ ಒಂದು ಅವಕಾಶ ಕೊಟ್ಟಿದೆಯಲ್ಲ ಅನ್ನೋದು ನಮಗಂತೂ ಬಹಳ ಹೆಮ್ಮೆ, ಸಂತೋಷ ಆಗಿದೆ. ಮಾನ್ಯರೇ, ಈಗ ಜೈನ ಧರ್ಮದ ಕುರಿತು ನಾವು ಹೇಳುವುದಾದ್ರೆ ನಮ್ಮ ಭಾರತದ ಅತ್ಯಂತ ಪ್ರಾಚೀನ ಧರ್ಮ ಜೈನ ಧರ್ಮ. ಯಾಕಂತಂದ್ರೆ ನಾವು ಭಗವಾನ್ ಮಹಾವೀರನ್ನ ಜೈನ ಧರ್ಮದ ಸ್ಥಾಪಕರು ಕೂಗ್ತೇವೆ. ಅದೇನೋ ಕೆಲವೊಂದು ಅನಿವಾರ್ಯ ಕಾರಣದಿಂದ ಜೈನ ಧರ್ಮಕ್ಕೆ ಪ್ರತ್ಯೇಕವಾದ ಧರ್ಮದ ಒಂದು ಮಾನ್ಯತೆ ಕೊಡಬೇಕಾದಾಗ ಯಾರಪ್ಪ ಜೈನ ಧರ್ಮ ಸ್ಥಾಪಕರು ಅನ್ನೋ ಒಂದು ಶಬ್ದ ಬರ್ತದೆ. ಕಾಯ್ದೆ ಕಾನೂನು ಚೌಕಟ್ಟಿನಲ್ಲಿ ಒಂದು ಅವಶ್ಯಕತೆ ಭಗವಾನ್ ಮಹಾವೀರರು ಜೈನ ಧರ್ಮದ ಸ್ಥಾಪಕರು ಅಂತ ನಾವು ಕನ್ನಡ ಯಾರು ಅಭ್ಯಾಸ ಮಾಡಿದ್ದೇವೆ, ಕನ್ನಡ ಭಾಷೆಯಲ್ಲಿ ನಾವು ಎಜುಕೇಶನ್ ಮಾಡಿದ್ದೇವೆ, ಅವರು ಓದ್ಕೊಂಡು ಬಂದಿದ್ದಾರೆ. ಆದ್ರೆ ಸಮಸ್ತ ಜೈನರಿಗೂ ಗೊತ್ತು ಭಗವಾನ್ ಮಹಾವೀರರು ಮೊದಲನೇ ತೀರ್ಥಂಕರಲ್ಲ, ಅವರು ನಮ್ಮ ಧರ್ಮದ 24ನೇ ತೀರ್ಥಂಕರರು. 24ನೇ ತೀರ್ಥಂಕರು ಅಂದ್ರೆ 23 ತೀರ್ಥಂಕರು ಆಲ್ರೆಡಿ ಆಗಿ ಹೋಗಿದ್ದಾರೆ ಅಂದಂಗೆ ಆಯ್ತಲ್ಲ. 23 ತೀರ್ಥಂಕರು ಆಗಿದ್ದಾರೆ ಅಂದ್ರೆ ಧರ್ಮ ಇನ್ನೂ ಪ್ರಾಚೀನವಾಗಿತ್ತು. ಕ್ರಿಸ್ತ ಪೂರ್ವ 5ನೇ ಶತಮಾನದಲ್ಲಿ ಭಗವಾನ್ ಮಹಾವೀರರು ಜನ್ಮ ತಳೆದು ಧರ್ಮದ ಉತ್ಥಾನ ಮಾಡಿದ್ರು. ಅದಕ್ಕಿಂತಲೂ ಪೂರ್ವದಲ್ಲಿ ಜೈನ ಧರ್ಮ ಅಸ್ತಿತ್ವದಲ್ಲಿ ಭಾರತದ ನೆಲದಲ್ಲಿ ಇತ್ತು. ಇದು ಸತ್ಯ. ಇದನ್ನ ಯಾಕೆ ಹೇಳಬೇಕಾಗಿದೆ ಅಂದ್ರೆ ನಾವೇ ಸಹಿತ ನಾನು ಕನ್ನಡದಲ್ಲೇ ವಾಪಸ್ ಮಾಡಿದ್ರು ಅಂತ ಕನ್ನಡ ಪುಸ್ತಕದಲ್ಲಿ ಆಗಿ ಬರ್ತದೆ. ಅದು ಸ್ವಾಭಾವಿಕವಾಗಿ ನಮಗೆ ಹೀಗೆ ಒಂದು ಕನ್ಫ್ಯೂಸ್ ಆಗ್ಬೇಕಾದ್ರೆ ಭಾರತದಲ್ಲಿರುವಂತಹ ಜೈನೇತರರು ಸಹಿತ ಭಗವಾನ್ ಮಹಾವೀರರ ಸ್ಥಾಪಕವನ್ನು ತಿಳ್ಕೊಂಡು ತಪ್ಪನ್ಲಿಕ್ಕಾಗಲ್ಲ. ಇದಕ್ಕೆ ಹಾಗಾಗ್ತದೆ. ಹೀಗಾಗಿ ನಾವು ಗೂಗಲ್ದಲ್ಲಿ ಸರ್ಚ್ ಮಾಡಿಬೇಕಾದ್ರೆ ಒಂದು ಮಾತು ಗೂಗಲ್ದಲ್ಲಿ ಭಾರತ ಅತಿ ಪ್ರಾಚೀನ ಧರ್ಮ ಬಗ್ಗೆ ಏನಾದರೂ ಒಂದು ಸರ್ಚ್ ಕೊಡಿದ್ರೆ ಜೈನ ಧರ್ಮದ ಪೂರ್ವ ಇತಿಹಾಸ 8,000 ವರ್ಷಗಳ ಹಿಂದೆ ಹೋಗುತ್ತೆ. 8,000 ವರ್ಷ ತನಕನೂ ಇತಿಹಾಸ ಇದೆ ಅನ್ನೋದು ಗೂಗಲ್ದಲ್ಲಿ ಬರ್ತಾ ಇರ್ತದೆ. ಅಥವಾ ನಾವು ಆಳವಾಗಿ ಅಭ್ಯಾಸ ಮಾಡಿದ್ರೆ ಅದ್ರ ಬಗ್ಗೆ ಗೊತ್ತು. ಈಗ ನಾವು ನಡೀತಾ ಇದ್ದು ಕ್ರಿಸ್ತ ಶಕ 2000 ಇಸ್ವಿ 21ನೇ ಶತಮಾನದಲ್ಲಿ ನಡೀತಾ ಇದೀವಿ ಅಂದ್ರೆ ಕ್ರಿಸ್ತ ಪೂರ್ವ 8,000 ವರ್ಷಗಳ ಇತಿಹಾಸ ಜೈನ ಧರ್ಮ ಇದೆ ಅನ್ನೋದು ಸಾಬೀತಾಗ್ತದೆ. ಅಷ್ಟೊಂದು ಪ್ರಾಚೀನವಾದಂತಹ ಧರ್ಮ ಜೈನ ಧರ್ಮ. ನಮ್ಮ ಧರ್ಮ ನಮ್ಗೆಲ್ಲ ಗೊತ್ತಿರುವಂತೆ ಯಾವ ಧರ್ಮಗಳ ಜೊತೆ ಸಂಘರ್ಷ ಮಾಡದೇ ಬೆಳೆದಿರುವಂತಹ ಧರ್ಮ. ಭಾರತದ ನೆಲದಲ್ಲಿ, ಭಾರತ ಉಪಖಂಡದಲ್ಲಿ ಯಾರ ಜೊತೆಗೂ ಸಂಘರ್ಷ ಮಾಡಿ ನಮ್ಮ ಜೊತೆಗೆ ಸಮಕಾಲೀನ ಇದ್ದಂತಹ ಹಿಂದೂ ಧರ್ಮ, ಸನಾತನ ಧರ್ಮ, ಬೌದ್ಧ ಧರ್ಮ, ಅದರ ನಂತರ ಬಂದಂತ ನಮ್ಮ ನೆಲದಲ್ಲಿ ಬಂದಿರುವಂತಹ ಕ್ರಿಸ್ತ, ಮುಸಲ್ಮಾನರು
ಇವು ಯಾವುದೇ ಧರ್ಮಗಳಿಗೂ ಸಹಿತ ನಾವು ಯಾವಾಗಲೂ ತೊಂದರೆ ಕೊಡಬೇಕು, ಅವರನ್ನ ಕಡಿಮೆ ಮಾಡಿ ನಾವು ಬೆಳಿಬೇಕು ಅನ್ನುವಂತ ಧರ್ಮ ಜೈನದ ಮನಸ್ಥಿತಿ ಅಲ್ಲೇ ಅಲ್ಲ. ಈ ಒಂದು ಕಾರಣದಿಂದ ಏನೋ ಅಥವಾ ನಮ್ಮಲ್ಲಿ ಇರುವಂತಹ ಅಜ್ಞಾನ ಬಿಗಿ ನಿಲುವುಗಳು ಅಥವಾ ಅತ್ಯಂತ ಕಟ್ಟುತ್ತಾದಂತಹ ಒಂದು ಧರ್ಮಾಚರಣೆಗಳಿಂದ ಏನೋ ಜೈನ ಧರ್ಮ ಕ್ರಮೇಣವಾಗಿ ನಮ್ಮ ಜನರಲ್ಲಿ ನಶಿಸ್ತಾ ಬಂತು. ಜೈನರು ಜೈನ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಗಳಿಗೆ ಹೋದರು. ಅದೇ ತರ ಕೆಲವೊಂದು ಒಟ್ಟಾರೆ ಹೇಳಬೇಕಾದ ಧರ್ಮ ಕಡಿಮೆ ಆಗ್ತಾ ಬಂತು. ಈ ಕಾರಣದಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಳುವುದಾದ್ರೆ ಜೈನರ ಸಂಖ್ಯೆ 2011ನೇ ಸೆನ್ಸೆಕ್ಸ್ ಪ್ರಕಾರ ನಮ್ಮ ದೇಶದಲ್ಲಿ 47 ಲಕ್ಷ. ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿರುವಂತಹ ಜೈನರ ಒಟ್ಟು ಸಂಖ್ಯೆ 47 ಲಕ್ಷ. ಅಂದ್ರೆ ಟೋಟಲ್ ಸಂಖ್ಯೆ ಲೆಕ್ಕ ನಮ್ಮ ದೇಶದ ಜನಸಂಖ್ಯೆ ಲೆಕ್ಕ ಹಾಕಿದ್ರೆ 0.50 ಗಿಂತಲೂ ಕಡಿಮೆ, 1% ಇಲ್ಲ ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ. ಆದ್ರೂ ಸಹಿತ ಟೋಟಲ್ ನೋಡಿದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಗುಜರಾತ್, ರಾಜಸ್ಥಾನ ಹಿಡಿದು ಅಸ್ಸಾಂವರೆಗೆ ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲಾ ರಾಜ್ಯಗಳಲ್ಲೂ ಜೈನು ಕೇವಲ ಒಂದೇ ಪ್ರದೇಶಕ್ಕೆ ಸೀಮಿತ ಆಗಿತ್ತಲ್ಲ. ಮೊದಲಿಗೆ ಬಿಹಾರ, ಈಗಿನ ಜಾರ್ಖಂಡ್ ಅಥವಾ ನಮ್ಮ ಜೈನರಿಗೆ ಅತ್ಯಂತ ಪವಿತ್ರವಾದಂತಹ ಸಂವೇದನಶೀಲವಾಗಿರುವಂತಹ ಜಾರ್ಖಂಡ್ ಪ್ರದೇಶದಲ್ಲಿ ಹುಟ್ಟಿ ಬೆಳೆದುವ ಧರ್ಮ ಪೂರ್ತಿ ಭಾರತ ದೇಶಕ್ಕೆ ಹುಟ್ಟಿತ್ತು. ಅದರ ನಂತರ ದೇಶ ವಿಭಜನೆ ಆದ ಬಳಿಕ ಸಹಜವಾಗಿ ಹಿಂದೂಗಳ ಜೊತೆಗೆ ಬೇರೆ ಪಾಕಿಸ್ತಾನಗಳಿಂದ ಭಾರತಕ್ಕೂ ಜೈನರು ಬಂದಿದ್ದಾರೆ. ಹೀಗಾಗಿ ಜೈನರಲ್ಲಿ ಯಾವ ರಾಜ್ಯದಲ್ಲೂ ಜೈನ ಇಲ್ಲ ಅನ್ನೋದು ಇಲ್ಲ, ಎಲ್ಲಾ ರಾಜ್ಯದಲ್ಲೂ ಇದೆ. ಯಾವ ರಾಜ್ಯದಲ್ಲಿ ಇದೀವಿ ಆ ಭಾಷೆ, ಆ ಮಣ್ಣಿಗೆ, ಆ ಪರಿಸ್ಥಿತಿ ಹೊಂದ್ಕೊಂಡು ಜೈನರು ಬೆಳೆದಿದ್ದಾರೆ. ಯಾವುದಕ್ಕೂ ಘರ್ಷಣೆ ಮಾಡಿಕೊಂಡು ಜೈನ ಧರ್ಮ ಹೋರಾಡುವಂತ ಪರಿಸ್ಥಿತಿ ಇಲ್ಲ. ಹೊಂದಾಣಿಕೆಯಿಂದ ಹೋಗುವಂತಹ ಧರ್ಮ ಜೈನರು. ಈಗ ಇದನ್ನು ನಾವು ಈ ಸಂದರ್ಭದಲ್ಲಿ ಯಾಕೆ ನಾನು ನೆನಪು ಮಾಡ್ಕೊಳ್ತೀನಿ ಅಂತಂದ್ರೆ, ಜೈನ ಧರ್ಮ ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಅಪರಿಗ್ರಹ ಇಂಥ ಒಂದು ಸತ್ಯ ಇವೆಲ್ಲ ಆಚರಣೆಗಳಿಗೆ ನಾವು ಬಹಳ ಮಹತ್ವ ಕೊಡ್ತೇವೆ. ಯಾವುದೋ ಒಂದು ತಪ್ಪಾಗದಂಗೆ ನಾವು ನಡಿಬೇಕು. ಒಬ್ಬ ವ್ಯಕ್ತಿ ತನ್ನ ಮನಸ್ಸಿನಿಂದ ಶುದ್ಧವಾಗಿರ್ಬೇಕು ಅನ್ನೋದನ್ನ ಹೇಳುವುದೇ ಜೈನ ಧರ್ಮ. ಇದು ಯಾಕೆ ಅಂತ ಏನಂತಂದ್ರೆ, ಈ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬಂದಿತ್ತು ಒಂದು ತಿಂಗಳ ಹಿಂದೆ. ದಕ್ಷಿಣ ಕನ್ನಡದವರು ನಿರಂಜನ್ ಜೈನ್ ವಿದ್ಯಾರ್ಥಿಗಳು ಇದ್ದಾರೆ, ಅವರು ಗ್ರೂಪಲ್ಲಿ ಹಾಕಿದ್ರು. ಬ್ರಿಟಿಷರ ಕಾಲದಲ್ಲಿ ವಾದ್ಯ ವಿವಾದಗಳು ಆದಾಗ ಅಥವಾ ಏನಾದ್ರು ಕೋರ್ಟ್ ಕಚೇರಿಗಳಲ್ಲಿ ಸಾಕ್ಷಿ ಹೇಳಬೇಕಾದಂತ ಸಂದರ್ಭ ಬಂದಾಗ 2 ಜನ ಜೈನ ಧರ್ಮೀಯರನ್ನ ಸಾಕ್ಷಿಗಳಾಗಿ ಪರಿಗಣಿಸಿದ್ರು. 2 ಜನ ಜೈನ ಧರ್ಮೀಯರ ಸಾಕ್ಷಿಗಳು ಬೇಕು. ಯಾಕಂದ್ರೆ ಆ ಜೈನರು ಸಾಕ್ಷಿ ಏನ್ ಹೇಳ್ತಾರೆ ಅದನ್ನ ನ್ಯಾಯಾಲಯಗಳು, ಸರ್ಕಾರಗಳು ಹೆಚ್ಚಿನ ಭಾಗ ನಂಬಿತು. ಯಾಕಂದ್ರೆ ಸರ್ಕಾರಗಳಿಗೆ ಗೊತ್ತಿತ್ತು, ನ್ಯಾಯಾಲಯ ಗೊತ್ತಿತ್ತು, ಜೈನರು ಸುಳ್ಳು ಮಾತಾಡೋದಿಲ್ಲ. ನೆನಪಿಟ್ಕೊಳ್ಳಿ, ಇತಿಹಾಸ ದೀಪಾಗಿ ನಾವು ಓದಿರೋದಿಲ್ಲ, ನಮ್ಮ ಅನುಭವ ಬಂದಿರೋದಿಲ್ಲ. ಜೈನರು ಸುಳ್ಳು ಮಾತಾಡೋದಿಲ್ಲ ಅನ್ನುವ ಕಾರಣಕ್ಕಾಗಿ ನ್ಯಾಯಾಲಯಗಳಲ್ಲಿ 2 ಜೈನ ಸಾಕ್ಷಿಗಳನ್ನ ಸಾಧ್ಯದಷ್ಟು ಮಟ್ಟಿಗೆ ಅದನ್ನ ಕನ್ಸಿಡರ್ ಮಾಡ್ತಾರೆ. ಅದು ಈಗ ಬಂದಿರುವಂತಹ ಇತಿಹಾಸ. ಇಷ್ಟೊಂದು ಜೈನರ ಬಗ್ಗೆ ಒಂದು ಪ್ರಾಮುಖ್ಯತೆ ಇದೆ, ಇತಿಹಾಸದಲ್ಲಿ ಪ್ರಾಮುಖ್ಯತೆ ಇದೆ. ಅದನ್ನ ನಾವು ಮನಗೊಂಡು ಈಗಿನ ವರ್ತಮಾನದಲ್ಲಿ ನಾವು ಅದನ್ನ ಅಳವಡಿಸಿಕೊಳ್ಳಬೇಕಾಗಿದೆ. ಉದಾಹರಣೆಗೆ ಅದರ ಜೊತೆಗೆ ಜೈನ ಧರ್ಮ 3 ಮಗಳನ್ನು ಬೆಳೆಯುತ್ತೆ. ಒಂದು ಮದ್ಯ, ಮಾಂಸ, ಮಧು. ಮಧು ಅಂದ್ರೆ ಜೇನುತುಪ್ಪ. ಮದ್ಯವನ್ನು ಸೇವಿಸುವ ಹಂಗಿಲ್ಲ ಜೇನುತುಪ್ಪ, ಮಾಂಸ ಸೇವನೆ ಮಾಡುವಂತಿಲ್ಲ. ಹಾಗೂ ಮಧು, ಜೇನುತುಪ್ಪವನ್ನು ಸೇವಿಸಬಾರದು. ಜೇನುತುಪ್ಪ ಯಾಕೆ ಸೇವಿಸಬಾರದು ಅಂದ್ರೆ, ಜೇನುತುಪ್ಪ ಆ ಜೇನಿನ ಮರಿಗಳಿಗಾಗಿ ಅದು ತಾನು ಸಂಗ್ರಹ ಮಾಡಿಕೊಂಡಿರುವಂತಹ ಆಹಾರ ಹಾಗೂ ಅದರದ್ದು ಬಾಯಿಗೆ ತಗೊಂಡು ಬರುವುದರಿಂದ ಅದು ಎಂಜಲ ಆಗಿರುತ್ತದೆ. ಈ 2 ಕಾರಣದಿಂದ ಸೇವನೆಗೆ ನಿಷಿದ್ಧ. ನಾವು ಆ ಜೇನುತುಪ್ಪವನ್ನು ಸೇವನೆ ಮಾಡಿದ್ರೆ ಅದರ ಮುಂದಿನ ಪೀಳಿಗೆಗೆ ಇಟ್ಟಿರುವಂತಹ ಆಹಾರವನ್ನು ನಾವು ಕಸ್ಕೊಂಡು ತಿಂದಂಗೆ ಆಗುತ್ತದೆ. ಆದ್ದರಿಂದ ಜೇನುತುಪ್ಪವನ್ನು ವ್ಯರ್ಥ, ಮದ್ಯ ಮಾಂಸಗಳು ದೇವರಿಗೆ ವ್ಯರ್ಥ. ಆದರೆ ಅದರ ಜೊತೆಗೆ ಈಗಿನ ವರ್ತಮಾನದ ಮುಂದಿನ ಪೀಳಿಗೆ ಇವುಗಳ ಆಚರಣೆ ಬಗ್ಗೆ ಒಲವು ತೋರ್ತಾ ಇದೆ. ಇದು ವಾಸ್ತವವಾಗಿರುವಂತಹ ಸತ್ಯ. ಆಚರಣೆ ಬಗ್ಗೆ ಒಲವು ತೋರ್ತಾ ಇಲ್ಲ. ಮುಂದಿನ ಪೀಳಿಗೆಗೆ ಅದನ್ನ ಸರಿಯಾಗಿ ಒಂದು ನಾವು ಆಚರಣೆ ಮಾಡಲಿಕ್ಕೆ ನಮ್ಮ ಮುಂದಿನ ಪೀಳಿಗೆ ನಾವು ಹೇಳಬೇಕಾಗಿದೆ. ಹಾಗಾದ್ರೆ ಜೈನರು ನಾವು ಹಿಂದೆ ನೋಡಿದ್ರೆ ಕೇವಲ ನಮ್ಮ ಧರ್ಮಕ್ಕಷ್ಟೇ ನಾವು ಸೀಮಿತ ಅಂತ ತಿಳ್ಕೊಳ್ಬಾರ್ದು. ನಾವು ಬೇರೆ ಧರ್ಮದ ಗುಡಿ ಪುಂಡಾರಗಳಿಗೆ ಹೋದಾಗ ಸಹಿತ ಅಷ್ಟೇ ಶ್ರದ್ಧೆಯಿಂದ ನಡೀತೇವೆ. ಬೇರೆ ಧರ್ಮೀಯರು ಸಹಿತ ಜೈನದ ದೇವಸ್ಥಾನಗಳಿಗೆ ಬಂದು ಹೋಗುವಂತ ಉದಾಹರಣೆಗಳು ಸಾಕಷ್ಟಿದೆ.
ಉದಾಹರಣೆಗೆ 1 ವರ್ಷದ ಹಿಂದೆ ನಾನು ಒಡಂಬೈಲಿಗೆ ಹೋಗಿದ್ದೆ. ಒಡಂಬೈಲಿಗೆ ನಾನು ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ದು. ಬಸವಮೂರ್ತಿ ಸರ್ ಅವರು ಅವ್ರ ಫ್ಯಾಮಿಲಿ ಕರ್ಕೊಂಡು ಅಲ್ಲಿ ಬಂದಿದ್ದಾರೆ. ಬಹುಶಃ ನಾಗೇಶ್ ದೋಷ ಮಾಡ್ಲಿಕ್ಕೆ ಬಂದಿದ್ರು ಅಂತ ಕಾಣ್ತದೆ. ಬಸವಮೂರ್ತಿ ಸರ್ ಅವರು ಸರ್ ನಮಸ್ಕಾರ ಅಂತ ಅವರು ಕೂತ್ಬಿಟ್ಟಿದ್ರು, ನನ್ನ ಬ್ರದರ್ನ ಕೂತ್ಬಿಟ್ಟಿದ್ರು, ಅಲ್ಲಿ ಮಾತಾಡಿದ್ರು. ಬೇರೆ ಧರ್ಮದವರು ಜೈನ ಧರ್ಮ ಪ್ರತ್ಯೇಕವಾದ ಧರ್ಮ, ಹಿಂದೂ ಧರ್ಮದ ಬಹಳಷ್ಟು ದೂರ ಇದೆ ಅಂತ ಅವ್ರು ತಿಳ್ಕೊಂಡಿಲ್ಲ. ಹಿಂದೂ ಧರ್ಮಕ್ಕೆ ನಾವು ಸಹಿತ ಬಹಳ ದೂರ ತಿಳ್ಕೊಂಡಿಲ್ಲ. ಹಿಂದೂ ಧರ್ಮ ದೇವಸ್ಥಾನಕ್ಕೆ ನಾವು ಹೋಗ್ಬರ್ತೀವಿ, ಅಷ್ಟೊಂದು ಅವಿನಾಭಾವ ಸಂಬಂಧ ಇದೆ. ಸ್ವಾಭಾವಿಕವಾಗಿ ಈಗ ಹೊರಗಿನ ಜಗತ್ತನ್ನು ನೋಡಿದ್ರೆ ಜೈನನ ಅಥವಾ ಹಿಂದೂ ಅಂತ ಏರ್ಪಡೋದಕ್ಕೆ ಸಾಧ್ಯ ಇದ್ದಷ್ಟು ಹೋಲಿಕೆ ಜೈನ ತಗೊಂಡಿದೆ. ಅದನ್ನ ನಾವು ಸದ್ಯ ವಾಸ್ತವಿಕವಾಗಿ ಅನುಭವಿಸುವಂತಹ ಅಥವಾ ಕಣ್ಣಿಗೆ ಕಂಡು ಬರುವಂತಹ ಸತ್ಯ. ಇಷ್ಟೆಲ್ಲ ನಾವು ಜೈನ ಧರ್ಮೀಯರು ನಮ್ಮಲ್ಲಿರುವಂತಹ ವಿಶಿಷ್ಟತೆಗಳನ್ನು ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೆ ನಮ್ಮ ಧರ್ಮದ ತತ್ವ ಸಿದ್ಧಾಂತಗಳನ್ನು ನಾವು ಪಾಲನೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ನಾವು ಕಾಯ್ಕೊಳ್ಬೇಕು. ನಮ್ಮ ಆಚರಣೆಗಳನ್ನು ನಾವು ಬಿಡಬಾರದು, ಹಾಗೂ ನಾವು ಅದನ್ನು ಹಿಡಿದ್ರೆ ಮಾತ್ರ ಮುಂದಿನ ಪೀಳಿಗೆ ನಾವು ಅಳವಡಿಸಿಕೊಳ್ಳುತ್ತೆ. ಒಂದು ನಾಟಕ ಹೋಗಿ ಬಂದರೆ ಮುಂದಿನ ಪೀಳಿಗೆ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ, ಮತ್ತೊಂದು ಸಲುವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಸರ್ಕಾರಕ್ಕೆ, ತಾಲೂಕು ಆಡಳಿತಕ್ಕೆ, ಉಪಸ್ಥಿತಿರುವಂತಹ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜನದ ಪರಮ ಉದ್ದೇಶವಾಗಿದ್ದರು ಯಾರು ಶ್ರೀ ಮಹಾವೀರ ಸ್ವಾಮಿಗಳು ತಮ್ಮ ಒಂದು ತತ್ವ ಮತ್ತು ಇವರ ಉದ್ದೇಶಗಳನ್ನ ನಾವು ಸಾಕಷ್ಟು ಪಾಲನೆ ಮಾಡಬೇಕು. ಆಮೇಲೆ ಇವರು ತಮ್ಮದೇ ಆದ ತಾನು ಜಯಿಸಬೇಕು, ತನ್ನನ್ನು ತಾನು ಜಯಿಸಿಕೊಳ್ಳುವವರೇ ನಿಜವಾದ ವಿಜೇತ ಅಂತ ಹೇಳ್ತಾ ಇರೋದು. ಇವರ ಒಂದು ಅಧ್ಯಯನದಲ್ಲಿ ಕೂಡ ಯಾರು ತಮ್ಮನ್ನು ತಾವು ಜಯಿಸಿಕೊಳ್ತಾರೋ ಅವರು ವಿಜೇತ ಅಂತ ನಮ್ಮ ಒಂದು ಪುಸ್ತಕದಲ್ಲಿ ನಾನು ಓದಿದ್ದೆ. ಅದೇ ರೀತಿ ಏನು ಅಂತಂದ್ರೆ ನಾವು ಅತಿಯಾದ ಆಸೆಯನ್ನು ಇಟ್ಕೊಳ್ತೀವಿ, ನಾವು ದುಃಖಕ್ಕೆ ಒಂದು ಕಾರಣಕ್ಕೆ ಆಗ್ತೇವೆ. ಹಾಗಾಗಿ ನಾವು ಅತಿಯಾದ ಆಶೆಯನ್ನು ಇಟ್ಕೊಳ್ತಾ ಇದ್ದರೆ ನಾವು ಸಂತೋಷವಾಗಿರ್ತೇವೆ ಅಂತ ನನ್ನ ಮಾತನ್ನು ನಾನು ಇಲ್ಲಿ ಕಂಡುಕೊಂಡಿದ್ದೇನೆ. ಮತ್ತೆ ಇಲ್ಲಿ ಇವತ್ತು ಕೊನೆಯದಾಗಿ ಹೇಳ್ಬೇಕಂತಂದ್ರೆ ಇವತ್ತು ಶಾಂತಿ, ಸತ್ಯ, ಕರುಣೆ ಎಂಬ ಸಂದೇಶವನ್ನು ಎಲ್ಲ ಕಡೆಗೂ ಹರಡಬೇಕು ಮತ್ತು ನಿಜವಾದ ಸಂತೋಷ, ಅಹಿಂಸೆ, ಸತ್ಯ ಮತ್ತು ಸ್ವಯಂ ನಿಯಂತ್ರಣ ಮಾರ್ಗವನ್ನು ನಾವೆಲ್ಲರೂ ಅನುಸರಿಸಬೇಕು. ಮತ್ತು ಈ ಬೋಧನೆಯನ್ನ ನಾವೆಲ್ಲರೂ ಅನುಸರಿಸಿಕೊಂಡು ಒಂದು ಒಳ್ಳೆಯ ಸಮಾಜವನ್ನು ರೂಪಿಸಬೇಕಂತ ಹೇಳಿ ನನಗೆ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ शुरुआत करेंगे हमने आना जाना इस बात, लेकिन वहाँ का मैं हर एक चीज में जाना कि कोई मुंबई से फोन किया हो कि वहाँ कमेटी के लोग मेरे को बताए, उस बात में स्टार्ट करके उनको मिलना था गुरु जी। तो गुरु जी बोले अभी नहीं मिलना, 4 दिन छोड़ के। फिर बाद में नहीं, वो अर्जेंट है बोल रहे थे, मेरे को पता है उनको वेट क्यों हुआ है। तो ये लोग उनको पूछे तुम क्यों आना चले गए, वो वेट क्यों हुआ है मिलना। देखो यहाँ से बैठ के और जो भी आदमी उनके सामने आता है तो बॉडी स्कैन होता है उनके अंदर की आदमी सीधा है क्या, गंदा है, गलत है, क्या है, उसको आशीर्वाद देना है कि नहीं देना, ये टाइप के आदमी बॉडी स्कैनिंग होता है उनके सामने। कोई नाटकबाजी चलता नहीं, ये आदमी सीधा है क्या, पंडाल वाले है, तो जो सीधा है उसको दूर से आशीर्वाद देंगे, चुनेक में नहीं देते वो टाइप में। ऐसे चलते गए। बाद में एक आदमी मुंबई दूसरे शहर से कि हम दान देने के लिए आ रहे हैं बोले, गुरु जी बोले कि दान तो चाहिए मंदिर में। तो बोले ठीक है करके उधर बुलाया, लेकिन उनको पसंद नहीं। वो आदमी 4-5 दिन रुका उधर ही। तो बोलने लगे आज नहीं, कल नहीं, कल नहीं। बाद में बोलने लगे कमेटी के लोग इतना बड़ा और एक मंदिर बनने का था, वो मंदिर के सामने तब पूरा देने वाला था अमाउंट 12 करोड़ का। तो बोला बहुत बड़ा अमाउंट देने वाला, तो उनको मनी नहीं देने की, तो मन नहीं। उसके बाद में क्या हुआ, एक दिन जबरदस्ती कैसा भी कमेटी वाले जाके उनके सामने रखे, तो बोले कम से कम आशीर्वाद में लेता हूँ, चुने गए तो पीछे। तो बोले कमेटी को देखे, कमेटी बोले ऐसा। उसके बाद में मजबूरन चुप रहे। तो आप क्या करना चाहते हैं, मैं और एक मंदिर बनाने का है ना, उसको दान देना। तो कितना होता है दान का, तो 12 करोड़ हम देते हैं करके बोलते पहले, तभी भी चुने दिए। तो सोचो इस टाइप बोले तो उनको मालूम पड़ता है कि ये आदमी कैसा है, ये आदमी कैसा है पहले से ही।
वो टाइप के आदमी के साथ मैं जाके उनके साथ मिलना, व्यवहार करना, बातचीत करना, और जो मैं पैसा लिया, फुकट को नहीं दिया, पैसा लिया, मेरे को ऑर्डर दिए, उसके बाद में सम्मान भी, जैसा ये सम्मान है ना वैसा सम्मान उससे बड़ा वहां पे किए, वो भी पूरे टीवी चैनल, उनके टीवी चैनल है ना देश के, तो उनके सामने मेरे को सम्मान किए। वो पूरा जो लकड़ी में बनाया था, जो आकाश में देवता उड़ने का, ऐसा आकाश में से उड़ के धरती पर आने का, वो वाला मैंने बनाया था कारीगर करके, तो बहुत पसंद आया गुरु जी को। अरे साहब बहुत अच्छा बनाया, तो उसको सम्मान करेंगे, तो सम्मान करेंगे। ये हमारे दोस्त जैन, उनको भी लेके गया संदीप को, तो उनको भी सम्मान साथ में ही हुआ, मेरे को सम्मान किया। उसके बाद में जब हम रिटर्न आने का था यहाँ पे दांडेली, मैं बोला फिर मेरे को कभी मिलेंगे, मेरे मन में ये आ रहा था कि मेरे को कुछ तो इनके पास लेना है, तो क्या लेना है, तो मेरे को नारियल लेना है, नारियल मेरे को भगवान बुद्ध ज्ञानी में दे, ऐसा भेजते नहीं हो, फिर भी मैं बात कर रहा हूँ, तो लेके आओ, लेके आए मत, लेकिन पैर को लगा के जाना, उतना ही तेरा पैर को लगा के जाना, हाथ कितने लगाएंगे, तो ठीक है बोले, तो पैर को लगाने के बाद उसके हाथ रखने के बाद में पांच संदेश बोला मेरे को भी चाहिए, वो हाथ वो उनको भी मिला उसी वक्त। वो सब होने के बाद में आ रहे, अब बोले कमेटी वाले आपको पैसा मिला, आपको ऑर्डर मिला, आपको आशीर्वाद भी मिला, हम यहाँ बूढ़े हो गए, यहाँ पे ये सब मंदिर बनाते, हमको ऐसा कुछ भी नहीं मिला, कि क्या ये समझ में नहीं आ रहा। आप कर्नाटक के, आप वेलकम स्टेट के, उनको वेलकम देना, बोला कुछ भी पता नहीं, हमारा कोई संपर्क नहीं, क्या नहीं, कुछ भी नहीं। उसके बाद में देखो मजा, हम एयरपोर्ट आए, एयरपोर्ट में हमारे दोनों नारियल छीन लेने के बाद में मैंने बोला ये नारियल मेरे को चाहिए, वो बोला आपका नहीं, मिनिस्टर लोगों का भी इधर पड़ा है, ऐसा नहीं छोड़ सकते। मैं बोला ये नारियल के बिना मैं ज्यादा भी नहीं, मैं क्या नहीं, आपको दूसरा फ्लाइट नहीं मिलेगा, जरूरत भी नहीं, बोला मैं 2 दिन छोड़ के दूसरा करके जब ऐसा क्या है इसमें। अब बाद में सबको एक्सप्लेन करके देखो ये ऐसा है, ऐसा है, ऐसा है, इसके बिना नहीं मैं कितने फ्लाइट करने के लिए तैयार, लेकिन मैं नाम लेके जाऊंगा। आप अगर कोरियर सर्विस है तो बोलो नहीं, ये एयरपोर्ट में कैसा होगा, इससे ऐसा नहीं होता, सब ऑफिसर जमा हुए। ये बोला मैं देखे मैं निकलता, मैं बोला तुमको 8 दिन लगेगा दांडेली पहुंचने में 1200 किलोमीटर से। ऑफिसर ने बोला नहीं ये गुरु जी उनका है और ऐसा है, आपके लिए फर्स्ट टाइम ऐसा हमारा इसमें कभी नहीं हुआ, हम लोग भेज देंगे। 265 में मैं दोनों इधर आए, इनका भी मेरा भी आया, कोरियर से आया, तो इतना सब सीन हुआ। अगर मैं उस दिन होता था कि जाने दो फिर दूसरा लेके, वो भी गुरु जी का वो भी एक था, क्या बोले तो देखो वो प्यार से दिया हुआ रहता है, हम उसका कीमत रखना, वो कीमत करोड़ों से भी रहता है, उसके पैसे का नहीं रहता। ऐसा बोला मेरे को, बोला तो वहां भी अग्नि परीक्षा हुआ, तो इजी में कुछ भी नहीं मिलता है, कौन सा भी काम यानी कुछ भी हम लोग अपना एफर्ट रहे तो ही मिलता है। वो हिसाब गुरु जी ने मेरे को 2-4 बात बोले कि ऐसा देखो हम जो काम देते हैं आपको इसके लिए देते हैं कि आपका पूरा भरोसा है, पूरा का पूरा भरोसा है, और आप में हमारे को ऐसा कुछ भी गलत लगता नहीं है, ये बात बताया। उसके बाद में मेरे को नागपुर का तो काम चालू ही था, नागपुर वाले मंदिर वो बहुत बड़ा मंदिर था, किसी आदमी को 3 करोड़ देते हैं, क्या बोलो 3 करोड़ रुपए विदाउट एग्रीमेंट मेरे अकाउंट में, वो बोलते हैं आपको 10 करोड़ में हम दे सकते हैं, आप कितना प्योर है। मैं बोला आपको एग्रीमेंट में नहीं करे, अब 3 करोड़ रुपए दिए, मैं 6 करोड़ का माल दिया उनको बाद में, वो अलग। यानी हम लोग हमारे अंदर में वो लोग उनको मालूम पड़ता है कि हाँ ये आदमी ठीक है, ये आदमी कैसा है, वो हिसाब से। अभी बिजनेस की जो बात है वो तो अलग हो गई। दूसरी बात में ये जो मैंने ये दिया ना, पीठ दिया ना विद्याधर गुरु जी उनको, तो मोदी जी साहब वो देख के ये किसने बनाया, इतना सब काम पूरा किसने बनाया, तो उधर भी नोट हो गया मेरा। यानी ये काम से मैं कहाँ तक पहुंचा और वो आशीर्वाद से कहाँ तक पहुंचूंगा भी मेरे को पता नहीं। यानी जो भी है अच्छा है, मेरे को ऐसा लगता है कि मैं मराठा से मैं जेल में क्यों नहीं पैदा हुआ, क्योंकि जेल में ऐसा है थोड़ी बातें मेरे को मालूम पड़ा कि मैं हर दिन मिलते रहता हूँ, सब देखते रहता हूँ, 6 बजे खाना खाने जो सूरज डूबने के पहले, ये बहुत सिस्टमेटिक है, बहुत अच्छा है हेल्थ के लिए। हर एक चीज सोच समझ के उसका जो चाल चलन जो भी आपका सभी है बहुत अच्छा लगता है मेरे को। मैं सोचते रहता है कि मैं क्यों जेल में पैदा नहीं हुआ, क्योंकि मैं ये बोलता हूँ कि अभी देखो बाकी धर्म में भी है, हमारे मैं मराठा हूँ, हमारे धर्म में 25-30-40% भी रहेंगे बदमाश लोग, और भी उसमें इसमें 30-40 रहेंगे, लेकिन जेल में नहीं बोलकर नहीं, थोड़ा बहुत रहेंगे, लेकिन जेल में जब पैदा होता है आदमी 99% बोल सकता है या 95 बोल सकता है, वो स्वर्ग की गारंटी रहेगी।
क्योंकि उनके पास कोई भी ऐसा गलत काम नहीं है, हिंसा नहीं है, मांस मस्ती नहीं है। ये जो है ना, ये कहाँ लेके जाता है? स्वर्ग में ही लेके जाता है। और गलत काम नहीं करते, क्योंकि वो लोग 6 बजे खाना खाते, 7 बजे खाना खाते हैं, 10 बजे के अंदर घर दिखते ही नहीं, 9 बजे 9 बजे सो जाते हैं। कि रात में जो होता है ना, ये जो गलत काम, ये उसके बाद में होता है। तो मैं ये सोचता हूँ कि मैं तो सीधा है, लेकिन मैं जेल में क्यों नहीं पैदा हुआ? तो ऐसा होता है कि अरे मैं जेल में पैदा होना था ना, और मेरे को ये लगा कि इतने लोग मैं दांडेली में पैदा होकर बड़ा हुआ। तो आज मेरे को पता चला कि जेल में कौन कौन है। थोड़े बहुत एक 75% में आइडेंटिफाई किया। हाँ, ये जेल के में कन्नड़ समझाता है, तो मैं मराठा समझाता है, एक और समझाता, आपको मैं मारवाड़ी समझता था। बाद में कहा जेल नहीं क्या, ये जेल है क्या, ये जेल का। बहुत अच्छा लगा कि हाँ इतने जेल लोग, और मैं जेल लोगों का काम किया, जेल लोगों से मेरे को आशीर्वाद मिला, मेरे को पैसा मिला, मेरे को नाम मिला। ये मेरा अमूल्य दिन आज का। जो गुरु जी है ना, वहां से जिले वाले के आज तक भी मेरा ये अच्छा ही टाइम चल रहा है, और अच्छा ही है। मैं मेहनत करता हूँ रात दिन, ऐसा बोलकर नहीं कि मैं कुछ नहीं किया बोलकर। मैं तभी भी बड़ा बिजनेस करता था, अभी भी करता हूँ, उसके बाद में बहुत हो गया अभी। तो ये सब मेरे को गुरु जी का आशीर्वाद से मिला। और देखो, जो गुरु जी अभी स्वर्गवास हुए, 1 साल का कार्यक्रम गया था मैंने, फरवरी 1 तारीख से 6 तारीख तक। तो 6 दिन में कितना पैसा कलेक्ट हुआ मालूम है आपको? आपके नॉलेज के लिए बोलता हूँ, 115 करोड़ रुपए। एक दिन तो 35 करोड़ जमा हुआ। मैं भी गया था करेक्ट। देखो, वो काम बैठते ना, वहां पे पैसा। ऐसे गुरु जी का आशीर्वाद देना मेरा भाग्य का काम है। और ऐसा मेरे को ये सब फंक्शन में बुला के, मैं सोचा नहीं था कि इस टाइम में भी होगा बोलकर, कभी ख्वाब में नहीं सोचा था। क्योंकि एक दूसरे धर्म के, मैं एक धर्म दूसरा धर्म का, मेरे को आके इधर सम्मान करके इतना इज्जत देके ये करना, इसलिए क्योंकि इनको यकीन हो गया था कि हाँ यहाँ पे गया, मेरे को लेके गया, और कंफर्म। अभी देखो, ये नहीं आता था, मालूम नहीं पड़ता था कि ये क्या चल रहा है क्या नहीं। और मेरे को हाईलाइट करने की जरूरत नहीं, ऐसा देखो अपने हो जाता है, हमारे काम से होता है, काम से मतलब रखने का। वो अभी हाईलाइट लेके क्या करने का है, ऐसा होने का हो जाता है। ये भी पता नहीं था कि आज मेरे को यहाँ पे बुला के सम्मान करेंगे। कल बोला कहाँ जाना, मैं बोला अपने दांडेली में 11 बजे आना, बस उतना ही, ठीक है। तो ये सब है ना, ये मेरे को बहुत खुशी की बात है। और आप लोगों से मिलके, और सब लोग इतने लोग के सामने मेरे को सम्मान किया, ये मैं आभारी हूँ। संदेश जैन और सबका जो भी है, जितने भी आए, सबका आभारी हूँ। ये बोल के मैं बस मेरा विचार करते हैं।